ಈ ಬಸವಣ್ಣ ಏನಾದರೂ ಈ ಪಾನ್ಬಟ್ಲು ಮುಟ್ಟಿದ್ರೆ ಈ ಭೂಮಿ ಪ್ರಳಯ ಆಗ್ತದೆ. 1200 ವರ್ಷಗಳಿಂದ ಇತಿಹಾಸ ಇರ್ತಕ್ಕಂಥದ್ದು. ರಾಜೇಂದ್ರ ಚೋಳ ನಿರ್ಮಾಣ ಮಾಡಿದಂಥ ದೇವಸ್ಥಾನ ಇದು. ದೊಡ್ಡದು ಬೃಹದಾಕಾರದ ಸರ್ಪ ಅವ್ರಿಗೆ ಕಾಣಿಸ್ಕೊಳ್ತೆ, ಬೇರೆಯವ್ರಿಗೆ ಕಾಣಿಸಲ್ಲ. ವಜ್ರಮುಕಟರಾಯನ ಕಾಲದಲ್ಲಿ ಸುಳ್ಳು ಹೇಳಿದ್ರೆ ಬೆಂಕಿ ಮಳೆ ಬೀಳುತ್ತೆ ಅಂತಕ್ಕಂಥ ಪ್ರತೀತಿ ಇತ್ತು. ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ಬಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಓಂ ಹರ ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ. ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕು ತ್ಯಾಮೋಳ್ಳು ಹೋಬಳಿ ಮಣ್ಣೆ ಗ್ರಾಮದಲ್ಲಿರ್ತಕ್ಕಂಥ ಶ್ರೀ ಸೋಮೇಶ್ವರ ದೇವಸ್ಥಾನ. ಇತಿಹಾಸ ಸುಮಾರು 1200 ವರ್ಷಗಳಿಂದ ಇತಿಹಾಸ ಇರ್ತಕ್ಕಂಥದ್ದು. ರಾಜೇಂದ್ರ ಚೋಳ ನಿರ್ಮಾಣ ಮಾಡಿದಂಥ ದೇವಸ್ಥಾನ ಇದು. ಈ ಬಸವಣ್ಣ ಈ ಪಾನ್ಬಟ್ಲನ್ನ ಮುಟ್ಟಿದ್ರೆ ಭೂಮಿ ಪ್ರಳಯ ಆಗ್ತಕ್ಕಂಥದ್ದು ಪೌರಾಣಿಕ ಕಥೆ. ಇದನ್ನ ಈ ಊರು ಚೋಳರ ಗಂಗರಸರ ರಾಜಧಾನಿಯಾಗಿತ್ತು. ಆ ಸಂದರ್ಭದಲ್ಲಿ ಪದ್ಮಾವತಿ ಅಂತಕ್ಕಂಥವ್ರು ಇಲ್ಲಿ ವಾಸವಾಗಿದ್ರು. ಶ್ರೀಮನ್ ವೆಂಕಟರಮಣ ಸ್ವಾಮಿಯ ಅವರ ಪತ್ನಿಯವರು. ಅದು ಇಲ್ಲಿ ಪಾರಿಜಾತ ಹೂವು ತಂದ್ರು. ಪಾರಿಜಾತ ಯಾರು ಸುಳ್ಳು ಹೇಳಬಾರ್ದು ಅಂತಕ್ಕಂಥ ಒಂದು ಪ್ರತೀತಿ ಇತ್ತು. ವಜ್ರಮುಕಟರಾಯನ ಕಾಲದಲ್ಲಿ ಸುಳ್ಳು ಹೇಳಿದ್ರೆ ಬೆಂಕಿ ಮಳೆ ಬೀಳುತ್ತೆ ಅಂತಕ್ಕಂಥ ಪ್ರತೀತಿ ಇತ್ತು. ಶ್ರೀಮನ್ ವೆಂಕಟರಮಣ ಸ್ವಾಮಿ ನಮ್ಮೂರಿನಲ್ಲಿರ್ತಕ್ಕಂಥ ಅರಮನೆಗೆ, ಪದ್ಮಾವತಿ ವಾಸ ಮಾಡಿರ್ತಕ್ಕಂಥ ಅರಮನೆಗೆ ಪಾರಿಜಾತ ಹೂವು ತಂದುಕೊಡು ಅಂತ ಅವಳು ಬೇಡಿಕೆ ಇಡ್ತಾಳೆ. ಆಗ ಪಾರಿಜಾತ ಹೂವು ಆ ವೈಕುಂಠದಿಂದ ಇಲ್ಲಿ ತಂದಾಗ ಪೂರ್ತಿ ಸುವಾಸನೆ ಹರಡ್ಬಿಡುತ್ತೆ. ಎಲ್ಲಿಂದ ಬಂತು ಅಂದ್ರೆ ನಮ್ಮ ಹಿತ್ತಲಲ್ಲೇ ಬೆಳೆದಿತ್ತು ಅಂತ ಹೇಳ್ಬಿಡ್ತಾಳೆ ಪದ್ಮಾವತಿ ದೇವಿ. ಆಗ ಈ ರಾಜ್ಯದಲ್ಲಿ, ಈ ಪಟ್ಟಣದಲ್ಲಿ ಯಾರು ಕೂಡ ಸುಳ್ಳು ಹೇಳಬಾರ್ದು ಅಂತಕ್ಕಂಥದ್ದಿತ್ತು. ಆಗ ಬೆಂಕಿ ಮಳೆ ಹೋಯ್ತು. ಆ ಸಂದರ್ಭದಲ್ಲಿ ಮೊದಲು ಹೊನ್ನಿನ ಮಳೆ ಹೋಯ್ತು, ನಂತರ ಬೆಂಕಿ ಮಳೆ ಹೋಯ್ತು ಅಂತ ಹೊನ್ನ ಆಯ್ಕಣಕ್ಕೆ ಹೋಗಿ ಬೆಂಕಿ ಮಳೆಗೆಲ್ಲ ಸುಟ್ಟು ಹೋಯ್ತು. ಚಿತ್ರಶೇಖರ, ಸೋಮಶೇಖರ ಅಂತಕ್ಕಂಥ ರಾಜರ ಮಕ್ಕಳುಗಳು ಈ ಸ್ವಾಮಿ ಬಂದು ಸೇರ್ಕೊಂಡ್ರು. ಈ ಬಂದಾಗ ಇದು ಇಬ್ಬಾಗಾಗಿ ಸ್ವಾಮಿನ ಒಳಗಡೆಗೆ ಚಿತ್ರಶೇಖರ, ಸೋಮಶೇಖರ ಇಬ್ಬರನ್ನು ಒಳಗಡೆ ಸೇರಿಸ್ಕೊಂಡ್ಬಿಟ್ರು, ರಕ್ಷಣೆಗಾಗಿ ಸ್ವಾಮಿ ಅಂತಕ್ಕಂಥ ಪ್ರತೀತಿ ಇದೆ. ಈ ವಿಗ್ರಹ ಸುಮಾರು 1000 ವರ್ಷದ ಇತಿಹಾಸ ಇರತಕ್ಕಂಥದ್ದು. ಇದು ತಪ್ಪಿರೆ ತಮಿಳುನಾಡಿನ ತಂಜಾವೂರಿನ ಬೃಹದೇಶ್ವರ ದೇವಸ್ಥಾನದಲ್ಲಿ ಇರ್ತಕ್ಕಂಥ ಲಿಂಗ. ಈ ಎರಡನೇದು ಇದು ಸೋಮೇಶ್ವರ ದೇವಸ್ಥಾನ ಲಿಂಗ. ಇದು ಅತ್ಯಂತ ದೊಡ್ಡದಾದ ಬೃಹದಾದಂಥ ಲಿಂಗ ಅಂತ ಹೇಳ್ತಾ ಇದ್ದಾರೆ. ಈ ಬಸವಣ್ಣ ಏನಾದರೂ ಈ ಪಾನ್ಬಟ್ಲು ಮುಟ್ಟಿದ್ರೆ ಈ ಭೂಮಿ ಪ್ರಳಯ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಬಹಳ ಸತ್ಯವಾದ ದೇವರು. ನೋಡಿ, ಈ ಸುತ್ತಮುತ್ತ ಯಾರಾದರೂ ಅಂಟು ಮುಂಟಾದವರು, ಮೈಲಿಗೆ ಆದವ್ರು ಬಂದರೆ ದೊಡ್ಡದು ಬೃಹದಾಕಾರದ ಸರ್ಪ ಅವ್ರಿಗೆ ಕಾಣಿಸ್ಕೊಳ್ತೆ, ಬೇರೆಯವ್ರಿಗೆ ಕಾಣಿಸಲ್ಲ ಅಂತ ಬಹಳ ಸತ್ಯವಾದ ದೇವರು ಇದು ಸೋಮೇಶ್ವರ ದೇವರು. ನನಗೆ ಈಗಾಗಲೇ 65 ವರ್ಷ. ನಾನು ಸುಮಾರು 50 ವರ್ಷದಿಂದ ಈ ದೇವಸ್ಥಾನದಲ್ಲಿ ನಮ್ಮ ತಂದೆಯವರು, ನಮ್ಮ ದೊಡ್ಡಪ್ಪ ಅವರು, ನಮ್ಮ ಅಣ್ಣತಮ್ಮದಿರು ವಂಶ ಪಾರಂಪರ್ಯವಾಗಿ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸ್ವಾಮಿ ಸಾಮಾನ್ಯವಾಗಿ ನಾನು ಒಬ್ಬ MSc B.Ed ಗ್ರಾಜ್ಯುಯೇಟ್ ಆಗಿ ಹೈಸ್ಕೂಲ್ ಹೆಡ್ ಮಾಸ್ಟರ್ ರಿಟೈರ್ ಆಗಿದ್ದೀನಿ. ಸೈನ್ಸ್ ಟೀಚರ್ ಆದರೂ ಕೂಡ ಸ್ವಾಮಿ ಬಹಳ ಪ್ರಭಾವ ಮತ್ತು ಭಕ್ತಿ ಉಳ್ಳವನು. ಸಿದ್ಧಲಿಂಗೇಶ್ವರರು, ಆಮೇಲೆ ಇನ್ನೂ ಇತ್ಯಾದಿ ದೇವತೆಗಳು ಯಾವ ರೀತಿ ಬಹಳ ಆಡಂಬರ, ಆಮೇಲೆ ಕೆಲವು ವಿಸ್ಮಯಗಳನ್ನು ಮಾಡಿದ್ರು ಅಂಥ ಒಂದು ಪ್ರತೀತಿ ಇರತಕ್ಕಂಥ ದೇವರಿದು. ಬಹಳ ಭಕ್ತಿಯಿಂದ ನಡ್ಕೊಂಡ್ರೆ ಯಾರನ್ನು ಕೆಡಿಸಿಲ್ಲ ಸ್ವಾಮಿ. ಧರಣಿ ನ್ಯೂಸ್ನ ಬೆಂಬಲಿಸಿ. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ.